ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬೇಹದ್ ಗೀತಾ ಸಾರ, ನಷ್ಟಮೋಹ ಅಂದರೆ ಏನು, ನಷ್ಟಮೋಹ ಆಗುವುದು ಹೇಗೆ ಎಂಬುದನ್ನು ತಿಳಿಯೋಣ. ಆತ್ಮಕ್ಕೆ ಎಂದು ಯಾವುದೇ ಆತ್ಮವಾಗಲಿ ಅಥವಾ ಈ ಜಗತ್ತಿನಿಂದ ಮೋಹವು ಹೊರಟು ಹೋಗುತ್ತದೆಯೋ ಅಥವಾ ಏನನ್ನೂ ಬಯಸದಂತಹ ಸ್ಥಿತಿಗೆ ಬರುತ್ತದೆಯೋ ಆಗಲೇ ಆತ್ಮ ತನ್ನ ಮೂಲ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತದೆ. ಮತ್ತು ಜ್ಞಾನದಿಂದ ಆತ್ಮವು ಈ ಜಗತ್ತಿನಲ್ಲಿ ಏನೇ ಇದ್ದರೂ ಅದು ನನಗೆ ಸಂಬಂಧಪಟ್ಟಿಲ್ಲ, ನನಗದು ಬೇಕೂ ಆಗಿಲ್ಲ ಎಂಬಂತಹ ನಿಶ್ಚಯ ಜ್ಞಾನದಿಂದ ಅದಕ್ಕೆ ಬರುತ್ತದೆ. ಆತ್ಮ ಆಗ ಜ್ಞಾನವನ್ನು ಪಡೆಯುತ್ತಾ ತನ್ನನ್ನು ತಾನು ಪರಮಾತ್ಮನೊಂದಿಗೆ ಜೋಡಿಸುವಂತಹ ಕೆಲಸವನ್ನು ಮಾಡುತ್ತದೆ. ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತಾ ತನ್ನ ಮೂಲ ಸ್ಮೃತಿಗೆ ಹೋಗಿ ತಲುಪುವುದೇ ಆತ್ಮನ ಉದ್ದೇಶ, ಗುರಿ ಆಗುತ್ತದೆ. ನಾನು ಎಲ್ಲಿಂದ ಬಂದಿದ್ದೇನೆಯೋ ಪುನಃ ಆ ಮನೆಯನ್ನು ಹೋಗಿ ಸೇರಬೇಕು, ನನ್ನ ತಂದೆ ಪರಮಪಿತನನ್ನು ಸೇರಬೇಕು ಎಂಬ ಹಂಬಲವೊಂದೇ ಆತ್ಮನಲ್ಲಿ ಉಳಿದುಕೊಳ್ಳುತ್ತದೆ. ಪರಮಪಿತನಲ್ಲಿ ನಾನು ಹೋಗಿ ಸೇರಬೇಕು ಎಂಬ ಸಂಕಲ್ಪವೊಂದೇ ತಂದೆಯನ್ನು ಸ್ಮರಿಸಲು ಆಧಾರವಾಗಿದೆ. ಜ್ಞಾನದಿಂದಾಗಿ ಆತ್ಮಕ್ಕೆ ತಾನು ಎಲ್ಲಿಂದ ಬಂದಿದ್ದೇನೆ ಹಾಗೂ ಎಲ್ಲಿಗೆ ಹೋಗಿ ಸೇರಬೇಕು ಎಂಬುದು ತಿಳಿಯುತ್ತದೆ. ಆದರೆ ಎಲ್ಲಿಯವರೆಗೆ ಆ ಆತ್ಮನ ಸಂಚಿತ ಕರ್ಮ ಮತ್ತು ಕರ್ಮಗಳು ಪರಮಾತ್ಮನ ಪವರಿಂದ ಸಂಪೂರ್ಣವಾಗಿ ಭಸ್ಮವಾಗದ ಹೊರತು ಆತ್ಮನಲ್ಲಿ ಅದರ ಮೂಲ ಸ್ಮೃತಿಯು ಇಮರ್ಜ್ ಆಗುವುದಿಲ್ಲ. ಸದಾ ಆತ್ಮವು ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳುತ್ತಿರಬೇಕು, ಸದಾ ಕಂಬೈನ್ಡ್ ಸ್ಥಿತಿಯಲ್ಲಿರಬೇಕು. ಈ ನಿರಂತರ ಅಭ್ಯಾಸದಿಂದಾಗಿ ಒಂದಲ್ಲ ಒಂದು ದಿನ ಕಾರಣ ಶರೀರವು ಶಾಂತವಾಗುವುದು. ಇದನ್ನೇ ಕರ್ಮಾತೀತ ಸ್ಥಿತಿ ಎಂದು ಸಹ ಹೇಳುತ್ತೇವೆ ಮತ್ತು ಇದುವೇ ಅಂತಿಮ ಸ್ಥಿತಿ ಸಹ ಆಗಿದೆ. ಇದಕ್ಕಾಗಿಯೇ ಪುರುಷಾರ್ಥವನ್ನು ನಿರಂತರವಾಗಿ ಮಾಡಬೇಕಾಗುತ್ತದೆ. ನಿರಂತರ ಅಭ್ಯಾಸದಿಂದ ಮಾತ್ರ ಆತ್ಮವು ತಾನು ಎಲ್ಲಿಂದ ಬಂದಿದ್ದೇನೆ ಎನ್ನುವುದನ್ನು ಸಹ ತಿಳಿದುಕೊಳ್ಳುತ್ತದೆ. ಹೇಗೆ ಈ ಸ್ಥೂಲ ಜಗತ್ತು ನಮ್ಮ ಕಣ್ಣಿಗೆ ಕಾಣುತ್ತಿದೆಯೋ ಹಾಗೆ ಆತ್ಮಕ್ಕೆ ಅದರ ಮೂಲ ಸ್ಥಿತಿ ಕಾಣಲು ಆರಂಭಿಸುತ್ತದೆ. ಆಗ ಆತ್ಮವು ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರುವುದಿಲ್ಲ, ಅಂದರೆ ತನ್ನ ಲೋಕಕ್ಕೆ ಪಯಣ ಬಯಸುತ್ತದೆ. ಇದೆಲ್ಲವೂ ಆಯಾ ಆತ್ಮಗಳ ಜನ್ಮಗಳು ಎಷ್ಟಾಗಿತ್ತು ಮತ್ತು ಅವುಗಳ ಸಂಚಿತ ಕರ್ಮ ಎಷ್ಟು ಸಂಗ್ರಹಿತವಾಗಿ ಆತ್ಮನಲ್ಲಿತ್ತು ಮತ್ತು ಆತ್ಮನಲ್ಲಿ ಎಷ್ಟು ಪ್ರಾರಬ್ಧಗಳು ಇದ್ದವು ಎಂಬುದರ ಮೇಲೆ ನಿರ್ಧಾರಿತವಾಗಿರುತ್ತದೆ. ಸದಾ ಪರಮಪಿತನ ಧ್ಯಾನದಲ್ಲಿ ನಿರಂತರವಾಗಿ ಇರುವುದನ್ನು ಅಭ್ಯಾಸ ಮಾಡಬೇಕು. ಧ್ಯಾನದಲ್ಲಿ ಯಾವುದೇ ಬೆಳಕನ್ನು ಕಂಡಾಗ, ದೃಶ್ಯಗಳು ಕಂಡಾಗ ನನಗೆ ಅದು ಕಾಣಿಸಿತು, ಇದು ಕಾಣಿಸಿತು ಎಂದು ಹೇಳಿ ಅತ್ತ ಇತ್ತ ಮನಸ್ಸನ್ನು ಕೊಡಲೇಬಾರದು. ಸದಾ ಪರಮಪಿತನ ಸ್ಮೃತಿಯಲ್ಲಿಯೇ ಇರಬೇಕು. ಜ್ಞಾನವು ಸಂಪೂರ್ಣವಾಗಿ ತಿಳಿದು ಬಂದಾಗ ಈ ಒಂದು ಪುರುಷಾರ್ಥ ನಿರಂತರವಾಗಿ ಆಗುತ್ತದೆ. ಇದರಿಂದ ಆತ್ಮ ಸದಾ ಪರಮಾತ್ಮನ ಸ್ಮೃತಿಯಲ್ಲಿರುವುದು. ಅದು ಮುಂದೆ ಏನಾಗಬಹುದು, ಎಷ್ಟು ದಿನಗಳಲ್ಲಿ ತನಗೆ ಎಲ್ಲ ಸತ್ಯ ಅರಿವಾಗಬಲ್ಲದು ಎಂಬುದನ್ನೆಲ್ಲವನ್ನು ಮರೆತು ಅದು ಸದಾ ಪರಮಪಿತನಲ್ಲಿಯೇ ತನ್ನ ಮನಸ್ಸನ್ನು ನೆಟ್ಟಿರುತ್ತದೆ. ಈ ರೀತಿ ಸದಾ ಪರಮಾತ್ಮನಲ್ಲಿ ಮನಸ್ಸನ್ನು ಕೊಡುವಂಥ ಸ್ಥಿತಿಯನ್ನೇ ನಷ್ಟಮೋಹ ಸ್ಥಿತಿ ಎನ್ನುತ್ತೇವೆ. ಸದಾ ನಷ್ಟಮೋಹ ಸ್ಥಿತಿಯಲ್ಲಿರುವಂತಹ ಆತ್ಮರ ಕಾರಣ ಶರೀರದಲ್ಲಿರುವಂತಹ ಎಲ್ಲ ಸ್ಮೃತಿಯು ಡಿಲೀಟ್ ಆಗುತ್ತಾ ಹೋಗುತ್ತದೆ. ಇದುವೇ ಕರ್ಮಾತೀತ ಸ್ಥಿತಿ, ಇದುವೇ ನಷ್ಟಮೋಹ ಸ್ಥಿತಿಯಾಗಿದೆ. ಭಗವದ್ಗೀತೆಯಲ್ಲಿ ಅಂತ್ಯದಲ್ಲಿ 18ನೇ ಅಧ್ಯಾಯದ ನಂತರ ಬರೆಯಲಾಗಿದೆ, ನಷ್ಟಮೋಹ ಸ್ಮೃತಿ ಲಬ್ಧ ಎಂದು ಬರೆಯಲಾಗಿದೆ. ಅಂದರೆ ಎಂದು ಸ್ಮೃತಿಯು ಬರುವುದೋ ಅಂದು ನಷ್ಟಮೋಹ ಸ್ಥಿತಿ ಬರುವುದು ಎಂದರ್ಥ.
ಮತ್ತು ಆಗಲೇ ಆತ್ಮ ಪರಮಾತ್ಮನ ನಿರಂತರ ಧ್ಯಾನದಲ್ಲಿ ತೊಡಗಿಕೊಳ್ಳುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email shanti.org. Like, share, subscribe. Join today.